ನಮಸ್ಕಾರ ಸ್ನೇಹಿತರ, ಪಿಂಚಣಿದಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಪಿಂಚಣಿ ಕೂಡ ಡಬಲ್ ಆಗ್ತಾ ಇದೆ ಹೊಸ ವರ್ಷಕ್ಕೆ. ಹೌದು, 2 ತಿಂಗಳ ಹಣ ಆದರೂ ನಿಮಗೆ ಪಿಂಚಣಿ ಜಮಾ ಆಗ್ತಾ ಇದೆ. ಸರ್ಕಾರ ಏನು ಹೇಳಿತ್ತು ಡಬಲ್ ಆಗುತ್ತೆ ಅಂತ, ಯಾಕಂದರೆ ಅದರಲ್ಲಿ ಈಗ ಕೇಂದ್ರ ಸರ್ಕಾರದಿಂದನೂ ಕೂಡ ಇನ್ಫಾರ್ಮೇಷನ್ ಬಂದಿದೆ. ಸ್ವತಃ CM ಸಿದ್ದರಾಮಯ್ಯನವರು ಕೂಡ ಅನೌನ್ಸ್ ಮಾಡಿದರು. ಹಾಗಾದರೆ ಈಗ ಹೆಚ್ಚಳ ಮಾಡ್ತಾರಾ ಇಲ್ವಾ ಅನ್ನುವಂಥದ್ದನ್ನು ನಾವು ನೋಡೋಣ. ಸ್ನೇಹಿತರ, ಹೆಚ್ಚಳ ಆದರೆ ಎಷ್ಟರ ಮಟ್ಟಿಗೆ ಹೆಚ್ಚಳ ಆಗುತ್ತೆ, ಯಾರ್ಯಾರಿಗೆ ಅಂದರೆ ಹಿರಿಯ ನಾಗರಿಕರಿಗೆ ಅಷ್ಟೇ ಹೆಚ್ಚಳ ಆಗುತ್ತಾ? ಖಂಡಿತವಾಗ್ಲೂ ಅವ್ರಿಗೂ ಹೆಚ್ಚಳ ಆಗುತ್ತೆ, ವಿಧವಾ ಮಹಿಳೆಯರಿಗೂ ಕೂಡ ಹೆಚ್ಚಳ ಆಗುತ್ತೆ. ಹಾಗಾದರೆ ಬನ್ನಿ, ಈ ಪಿಂಚಣಿದಾರರಿಗೆ ಯಾವ ಯಾವ ತಿಂಗಳ ಹಣ ಬರ್ತಾ ಇದೆ ಎಲ್ಲದರ ಬಗ್ಗೆ ನಾನು ಮಾಹಿತಿಯನ್ನು ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿರತಕ್ಕಂಥದ್ದು ಎಲ್ಲವನ್ನೂ ಕೂಡ ನಾವು ನೋಡ್ತಾ ಹೋಗೋಣ. ವಿಡಿಯೋನ ಆದಷ್ಟು ನೀವು ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಸ್ನೇಹಿತರೆ, ಇಲ್ಲಿ ಪಿಂಚಣಿದಾರರಿಗೆ ವಿಧವಾ ಮಹಿಳೆಯರಿಗೆ ಹೆಚ್ಚಳ ಆಗಿದೆ ಮೊದಲು ಕೇಂದ್ರ ಸರ್ಕಾರದಿಂದ. ಅದರ ಬಗ್ಗೆ ನಾನು ಕ್ಲಿಯರಿಟಿ ಕೊಟ್ಬಿಡ್ತೀನಿ. ಯಾರ್ಯಾರು ವಿಧವಾ ಮಹಿಳೆಯರಿದ್ದರೆ ಉತ್ತರ ಪ್ರದೇಶದಲ್ಲಿ ಕೂಡ ಹೆಚ್ಚಳ ಆಗಿದೆ. ಬರೀ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇನ್ನು ಹಲವಾರು ರಾಜ್ಯಗಳಲ್ಲಿ. ಉತ್ತರ ಪ್ರದೇಶದಲ್ಲಿ 500ಕ್ಕಿದ್ದಂತಹ ಪಿಂಚಣಿ 1500ಕ್ಕೆ ಏರಿಕೆಯಾಗಿದೆ. ಇನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಏರಿಕೆಯಾಗಿದೆ ಅಂತ ಹೇಳೋದಾದರೆ 900ಕ್ಕಿದ್ದಂತಹ ಪಿಂಚಣಿ 2200ಕ್ಕೆ ಏರಿಕೆ ಆಗಿದೆ. ಜೊತೆಗೆ ಬಿಹಾರದಲ್ಲಿ 600ಕ್ಕಿದ್ದಂತಹ ಪಿಂಚಣಿ 2000ಕ್ಕೆ ಏರಿಕೆಯಾಗಿದೆ. ಜೊತೆಗೆ ಮಹಾರಾಷ್ಟ್ರದಲ್ಲಿ ಕೂಡ ಏರಿಕೆಯಾಗಿದೆ ಸ್ನೇಹಿತರೆ. 800ಕ್ಕಿದ್ದಂತಹ ಪಿಂಚಣಿ 2000ಕ್ಕೆ, ಹರಿಯಾಣದಲ್ಲಿ 1200 ಇದ್ದಂತಹ ಪಿಂಚಣಿ 2500ಕ್ಕೆ, ಮಧ್ಯಪ್ರದೇಶದಲ್ಲಿ 1000 ಇದ್ದಂಥದ್ದು 3000ಕ್ಕೆ ಏರಿಕೆಯಾಗಿದೆ. ಜೊತೆಗೆ ರಾಜಸ್ಥಾನದಲ್ಲಿ ಕೂಡ ಏರಿಕೆ ಆಗಿದೆ. 750ಕ್ಕಿದ್ದಂತಹ ಪಿಂಚಣಿ 2500ಕ್ಕೆ. ಹೀಗೆ ಹಲವಾರು ರಾಜ್ಯಗಳಲ್ಲಿ ಈ ಪಿಂಚಣಿ ವಿಧವಾ ಮಹಿಳೆಯರಿಗೆ ಹೆಚ್ಚಳ ಆಗಿದೆ. ಯಾಕಂದರೆ ಅವರ ಬೆಳವಣಿಗೆಗೆ, ಅವರ ಸಬಲೀಕರಣಕ್ಕೆ, ಅವರ ಉನ್ನತೀಕರಣಕ್ಕೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೀಗೆ ತೊಂದರೆ ಉಂಟಾಗ್ತಾ ಇರತ್ತೆ. ಒಂದು ಧನ ಸಹಾಯ ಇನ್ನಷ್ಟು ಹೆಚ್ಚು ಮಾಡಿದ್ರೆ ಸರ್ಕಾರದೇನು ಹೋಗುತ್ತೆ? ಯಾಕಂದರೆ ಪ್ರಜೆಗಳಿಗೋಸ್ಕರ ಸರ್ಕಾರ ಏನಾದರೂ ಕೊಡಲೇಬೇಕು, ಮಾಡಲೇಬೇಕಲ್ವಾ? ಹಾಗಾಗಿ ಕೇಂದ್ರ ಸರ್ಕಾರ ಈ ಒಂದು ಮಹತ್ವದ ಹೆಜ್ಜೆನ ಇಟ್ಟಿದೆ. ಜೊತೆಗೆ ಸ್ನೇಹಿತರೆ, ಬಹಳಷ್ಟು ವಿಧವಾ ಮಹಿಳೆಯರು ಕೂಡ ಅಪ್ಲೈ ಮಾಡೋದು ಹೇಗೆ ಅಂತ ಪಿಂಚಣಿ ಯೋಜನೆಗೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳಲ್ಲಿ ಕಮೆಂಟ್ ಮಾಡಿರ್ತೀರಿ. ಹಾಗಾಗಿ ನಿಮಗೆ ಒಂದು ಕ್ಲಾರಿಟಿ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಎಲ್ಲಿ ಹೋಗಿ ಅಪ್ಲೈ ಮಾಡಬೇಕು, ಡಾಕ್ಯುಮೆಂಟ್ಸ್ ಏನು ಬೇಕು, ಇವೆರಡನ್ನು ನಾನು ಹೇಳ್ತೀನಿ. ಪತಿಯ ಮರಣ ಪ್ರಮಾಣ ಪತ್ರ ಬೇಕು ನಿಮಗೆ ಮೊದಲನೇದಾಗಿ. ಜೊತೆಗೆ ಆಧಾರ್ ಕಾರ್ಡ್ ಬೇಕು, ಅದೇ ರೀತಿಯಾಗಿ ರೇಷನ್ ಕಾರ್ಡ್ ಬೇಕು, ವೋಟರ್ ID ಬೇಕು, ಬ್ಯಾಂಕ್ ಪಾಸ್ಬುಕ್ ಬೇಕು, ದುಡ್ಡು ಜಮಾ ಆಗಬೇಕಲ್ವ, ವಯಸ್ಸಿನ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕು, ಜಾತಿ ಪ್ರಮಾಣ ಪತ್ರ ಬೇಕು. ಇದಂತೂ ಮೊದಲು ಕೇಳ್ತಾರೆ, ಯಾಕಂದರೆ ಜಾತಿ ಭೇದ ಭಾವದಲ್ಲಿನೇ ಓಟ್ ಇವರು ಹೊಡ್ಕೊಳ್ಳೋಕೆ ರಾಜಕಾರಣಿ ಅವರು ನೋಡ್ತಾರೆ. ಸೊ ಇದ್ರ ಬಗ್ಗೆ ಇಲ್ಲಿ ನೋಡೋದೇನು ಬಿಡಿ. ಇನ್ನು ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಬೇಕಾಗುತ್ತೆ, ಮೊಬೈಲ್ ಸಂಖ್ಯೆ ಬೇಕಾಗುತ್ತೆ, ಶಾಶ್ವತ ವಾಸಸ್ಥಳ ಪ್ರಮಾಣ ಪತ್ರ ಬೇಕು. ನಾಡ ಕಚೇರಿಗೆ ಹೋಗಿ ನೀವು ಅಪ್ಲೈ ಮಾಡಬಹುದು. ಇಲ್ಲಿ ಒಂದು ವಿಷಯ ಏನಪ್ಪ ಅಂದರೆ, ಈ ಆಧಾರ್ ಕಾರ್ಡ್ ಇರುತ್ತಲ್ವ, ಇದಕ್ಕೆ ಒಂದು ಮೊಬೈಲ್ ಸಂಖ್ಯೆ ಲಿಂಕ್ ಇರುತ್ತಲ್ವ, ಆ ಒಂದು ಮೊಬೈಲ್ ಸಂಖ್ಯೆ ಆಧಾರ್ ಕಾರ್ಡು ವೋಟರ್ IDಗೆ ಆಗಿರಲಿ, ಅದೇ ರೀತಿಯಾಗಿ ರೇಷನ್ಸ್ ಕಾರ್ಡ್ಗಳಿಗೆ, ಬ್ಯಾಂಕ್ ಪಾಸ್ಬುಕ್ಗಳಿಗೆ ಅಟ್ಯಾಚ್ ಆಗಿರಬೇಕು, ಅಂದರೆ ಲಿಂಕ್ ಆಗಿರಬೇಕು. ಆ ಒಂದು ಮೊಬೈಲ್ ಸಂಖ್ಯೆ ಬೇರೆ ಲಿಂಕ್ ಆಗಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ದು ಅಪ್ಲೈ ತೊಗೊಳ್ಳೋದಿಲ್ಲ. ಸೊ ರಿಜೆಕ್ಟ್ ಆಗುತ್ತೆ. ಈ ಬ್ಯಾಂಕ್ ಪಾಸ್ಬುಕ್ಗೆ, ಆಧಾರ್ ಕಾರ್ಡ್ಗೆ, ವೋಟರ್ IDಗೆ ಇದೆಲ್ಲದೂ ಕೂಡ ಒಂದು ಮೊಬೈಲ್ ಸಂಖ್ಯೆ ಲಿಂಕ್ ಆಗಿರಬೇಕು. ನಾಡ ಕಚೇರಿಗೆ ಹೋಗಿ ನೀವು ಅಪ್ಲೈ ಮಾಡಬಹುದು. ಅಲ್ಲಿಂದ ನಿಮಗೆ ಹೆಚ್ಚಿನ ಮಾಹಿತಿ ಕೂಡ ತಿಳ್ಕೊಳ್ಬಹುದು. ಸ್ನೇಹಿತರ, ಇದು ಆದ ಮೇಲೆ ಇನ್ನು ಹಿರಿಯ ನಾಗರಿಕರಿಗೆ CM ಸಿದ್ದರಾಮಯ್ಯನವರು ಮಾತನ್ನು ಕೊಟ್ಟಿದ್ರು. ಹೌದು, ಹಿರಿಯ ನಾಗರಿಕರ ಹಿರಿಯ ನಾಗರಿಕರ ಸಭೆಯಲ್ಲಿ ಬೆಂಗಳೂರಿನಲ್ಲಿನೇ ಇದನ್ನು ಮಾತನ್ನು ಕೊಡ್ತಾರೆ. ಹೌದು, ಈ ಒಂದು ಪಿಂಚಣಿಯನ್ನು ನಾವು ಬಹಳ ದಿನದಿಂದ ಹೆಚ್ಚಳ ಮಾಡಬೇಕಂತ ಕಾಯ್ತಾ ಇದ್ದೀವಿ. ಹಿರಿಯ ನಾಗರಿಕರು ಕೂಡ ಬಹಳ ದಿನದಿಂದ ಕೇಳ್ತಾನೆ ಇದ್ದಾರೆ. ಸೊ ಹೀಗಾಗಿ ನಾವು 2025 ಮುಕ್ತಾಯದ ಒಳಗಾಗಿನೇ ಹೆಚ್ಚಳ ಮಾಡ್ತೀವಿ ಅಂತ ಹೇಳಿದರು. ಕಾರಣಾಂತರಗಳಿಂದ ಮಾಡಲಿಕ್ಕಾಗಿರಲಿಲ್ಲ. ಸೊ ಈ ಜನವರಿ ತಿಂಗಳ ಎಂಡ್ ಒಳಗಾಗಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ಕಾಯ್ದು ನೋಡಬೇಕಾಗಿದೆ. ಹೆಚ್ಚಳ ಆದರೂ ಆಗಬಹುದು, ಆಗಲಿಲ್ಲ ಅಂದರೆ ಆಗಲಿಲ್ಲ. ಯಾಕಂದರೆ CM ಅವ್ರು ಹಾಗೆ ಹೇಳ್ತಿರ್ತಾರೆ. ಯಾಕಂದರೆ ಗ್ಯಾರಂಟಿ ಯೋಜನೆಗಳನ್ನೇ ದುಡ್ಡು ಸಾಲ್ತಾ ಇಲ್ಲ. ಇನ್ನು ದುಡ್ಡು ಹೆಚ್ಚಳ ಮಾಡ್ತಾರಾ ಅಂತಕ್ಕಂತಹ ಒಂದು ಭರವಸೆ ಅಂತೂ ನಮಗಂತೂ ಇಲ್ಲ. ಇನ್ನು ನಿಮಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಜಮಾ ಆಗಿದ್ದೇ ಆದರೂ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ನಿಮಗೆ ಎಷ್ಟು ದುಡ್ಡು ಜಮಾ ಆಗ್ತಾಯಿದೆ ಅದೇ ಸರಿಯಾಗಿ ಸರ್ಕಾರ ಕೊಡ್ತಾ ಇಲ್ಲ. ಸೊ ಇದರ ಬಗ್ಗೆ ಹಿರಿಯ ನಾಗರಿಕರು ಕೂಡ ಸಿಟ್ಟಿಗೆ ರೊಚ್ಚಿಗೆ ಎದ್ದಿದ್ದಾರೆ. ಪ್ರತಿಭಟನೆ ಆದರೂ ಏನು ನಾವು ಆಶ್ಚರ್ಯಪಡುವಂತೇನಿಲ್ಲ. ಯಾಕಂದರೆ ಗ್ಯಾರಂಟಿ ಯೋಜನೆಗಳಿಂದನೂ ಕೂಡ ಬಂದಾಗಿಂದನೂ ನಾವು ನೋಡ್ತಾನೆ ಇದ್ದೀವಿ. ಈ ಪಿಂಚಣಿ ಯೋಜನೆ ಶಾಶ್ವತ ಯೋಜನೆ. ಯಾವುದೇ ಪಕ್ಷ ಬಂದರೂ ಸಹಿತ ಈ ಪಿಂಚಣಿಯನ್ನು ಕೊಡಲೇಬೇಕು. ಈ ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಪಕ್ಷ ಇರುವವರಿಗೆ ಮಾತ್ರ, ಬೇರೆ ಪಕ್ಷ ಬಂದರೆ ಇದನ್ನು ತೆಗಿತಾರೆ. ಇದನ್ನು ಹೀಗೆ ಕೊಡ್ತಾ ಹೋದರೆ ಸರ್ಕಾರ ಮುಳುಗೋದಂತರೂ ಗ್ಯಾರಂಟಿ. ಯಾಕಂದರೆ ಇಲ್ಲಿವರೆಗೂ ಯಾವ CM ಸಾಲವನ್ನು ಹೆಚ್ಚಳ ಮಾಡಿದ್ದಾನೆ ಅಂತ ನಾವು ಪಟ್ಟಿಯನ್ನು ಲಿಸ್ಟನ್ನು ಚೆಕ್ ಮಾಡಿದ್ರೆ ನಮ್ಮ ಸಿದ್ದರಾಮಯ್ಯನವರೇ ನಂಬರ್ 1 ಸ್ಥಾನದಲ್ಲಿ ಕಾಣಿಸ್ತಾರೆ. ಹೀಗಾಗಿ
ಈ ಸಾಲದ ಇನ್ನೂ ಕೆಲವೊಂದಿಷ್ಟು ದಿನಗಳ ಕಾಲ, ವರ್ಷಗಳ ಕಾಲ ಹೀಗೆ ಗ್ಯಾರಂಟಿ ಯೋಜನೆಗಳು ಮುಂದೆ ನಡೆದಿದ್ದೆ ಆದರೆ ಖಂಡಿತವಾಗ್ಲೂ ಇಡೀ ದೇಶದಲ್ಲಿ ಯಾವುದಾದ್ರೂ ಸಾಲದ ರಾಜ್ಯ ಇದ್ದರೆ ಅದು ನಮ್ಮ ರಾಜ್ಯ ಆಗಿಬಿಡುತ್ತೆ, ನಂಬರ್ 1 ರಾಜ್ಯ. ಸೊ ಹಾಗಾಗಿ ಈ ಗ್ಯಾರಂಟಿ ಯೋಜನೆಗಳಿಂದ ಎಷ್ಟು ಉಪಯೋಗ ಇದೆ ಅಷ್ಟು ಸರ್ಕಾರಕ್ಕೆ ಹೊಡೆತನೂ ಕೂಡ ಇದೆ, ಹಾಗೆ ಬೆಲೆಗಳು ಕೂಡ ಏರಿಕೆ ಆಗುತ್ತೆ. ಯಾಕಂದರೆ ಸರ್ಕಾರದ ಸಾಲ ಮುಟ್ಲಿಲ್ಲಪ್ಪ ಅಂದರೆ ಜನರಿಂದನೇ ಇವರು ದುಡ್ಡು ಕಸಿದುಕೊಳ್ತಾರೆ. ಯಾಕಂದರೆ ಬೆಲೆಗಳ ಏರಿಕೆಯನ್ನು ಏರಿಸಿ, ಅಂದರೆ ಪೆಟ್ರೋಲ್ ಡೀಸೆಲ್ ಏರಿಸೋದಾಗಿರಲಿ, ಹಾಲಿನ ಬೆಲೆ, ಅದೇ ರೀತಿಯಾಗಿ ಮೊಸರಿನ ಬೆಲೆ, ವಿಧಾನಸೌಧಗಳಲ್ಲಿ ಕಾಗದ ಪತ್ರಗಳ ಬೆಲೆ, ಹೀಗೆ ಈಗಾಗಲೇ ಆಲ್ರೆಡಿ ಏರಿಕೆ ಮಾಡಿದ್ದಾರೆ. ಇನ್ನೂ ಹೆಚ್ಚಳ ಮಾಡಿದ್ರೆ ಜನರು ತತ್ತರಿಸಿ ಹೋಗುತ್ತಾರೆ. ಸೊ ಹೀಗಾಗಿ ಸರ್ಕಾರ ನಮ್ಮ ದುಡ್ಡನ್ನು ನಮಗೆ ಕೊಡ್ತಾ ಇದೆ ಅಂತಕ್ಕಂತಹ ಮಾತುಗಳನ್ನು ಕೂಡ ನಾವು ಕೇಳಿದ್ದೀವಿ. ಸದ್ಯಕ್ಕೆ ಸ್ನೇಹಿತರೆ ಇಷ್ಟಂತೂ ಏರಿಕೆ ಮಾಡ್ತೇವೆ ಅಂತ ಹೇಳಿದರೆ ಕಾಯ್ದು ನೋಡಬೇಕು. ಈಗ ಡಿಸೆಂಬರ್ ತಿಂಗಳದ್ದು ಪಿಂಚಣಿ ಕೊಟ್ಟಿರಲಿಲ್ಲ, ಡಿಸೆಂಬರ್ ಹಾಗೂ ಜನವರಿ ತಿಂಗಳ ಪಿಂಚಣಿಯನ್ನು ಕೊಡ್ತಾ ಇದ್ದಾರೆ. ಯಾರ್ಯಾರಿಗೆ ದುಡ್ಡು ಜಮಾ ಆಗ್ತಾ ಇಲ್ಲ, ಸೊ ನೀವು ಲೈಫ್ ಸರ್ಟಿಫಿಕೇಟನ್ನು ನೀವು ಯಾವ ಬ್ಯಾಂಕ್ನಲ್ಲಿ ದುಡ್ಡನ್ನು ಪಡ್ಕೊಳ್ತಾ ಇರ್ತೀರಿ ಆ ಬ್ಯಾಂಕಿಗೆ ಹೋಗಿ ಸಬ್ಮಿಟ್ ಮಾಡಿದ್ರೆ ಸಾಕು, ನಿಮಗೆ ದುಡ್ಡು ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ. ಇದನ್ನು ಸ್ವತಃ ಸರ್ಕಾರವೇ ತಿಳಿಸಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇನ್ಫಾರ್ಮೇಷನ್ ನಾನು ನಿಮಗೆ ಕೊಡಬೇಕಾಗಿತ್ತು, ಕೊಟ್ಟಿದ್ದೀನಿ. ಇನ್ನು ಇದನ್ನು ಹೊರತುಪಡಿಸಿ ಏನೇ ಕ್ವಶನ್ಸ್ ಇದ್ದರೂ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ, ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ.